ಪರಿಣಾಮ ಯಾವ ರೀತಿಯಾಗಿ ಬೇರೆ ಬೇರೆ ಉದ್ಯಮಗಳ ಮೇಲೂ ಆಗ್ತಾ ಇದೆ ಅನ್ನೋದನ್ನ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಒಂದ್ ಕಡೆ ಹೋಟೆಲ್ ಉದ್ಯಮದ ಮೇಲೆ ಭಾರಿ ಪರಿಣಾಮ ಆಗಿದೆ. ಆದ್ರೆ ಯಾದಗಿರಿ ಜಿಲ್ಲೆಯ ರೈಸ್ ಮಿಲ್ಗಳಿಗೆ ಈಗ ಯುದ್ಧದ ಎಫೆಕ್ಟ್ ಉಂಟಾಗಿದೆ. ಜಿಲ್ಲೆಯಲ್ಲಿ 28 ರೈಸ್ ಮಿಲ್ಗಳು ಬಂದ್ ಆಗುವ ಭೀತಿಯನ್ನ ಎದುರಿಸ್ತಾ ಇದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈಗಾಗಲೇ ಜಿಲ್ಲೆಯಿಂದ ಅಕ್ಕಿ ರಫ್ತಾಗಬೇಕಾಗಿತ್ತು, ಆದ್ರೆ ರಫ್ತಾಗ್ತಾ ಇಲ್ಲ. ಉದ್ಯಮಕ್ಕೆ ಹೊಡೆತ ಉಂಟಾಗ್ತಾ ಇದೆ. ರೈತರಿಂದ ಖರೀದಿಯೂ ಮಾಡ್ತಾ ಇಲ್ಲ ಅಕ್ಕಿ ಮಿಲ್ಗಳು. ಬಂಡವಾಳ ಹಾಕಿ ಇದೀಗ ಅನ್ನದಾತರು ನಷ್ಟ ಉಂಟಾಗುವಂತಹ ಭೀತಿಯಲ್ಲಿ ಇದ್ದಾರೆ. ಕೇವಲ ಒಂದೊಂದು ಉದ್ಯಮಕ್ಕೆ ಅಂತ ಹೇಳಿದ್ರೆ ಖಂಡಿತ ಅಲ್ಲ, ಇದು ಚೈನ್ ಲಿಂಕ್ ತರ ಒಂದಕ್ಕೊಂದು ಸರಪಳಿ ಆಗ್ತಾನೆ ಇದೆ. ಈ ಒಂದು ಯುದ್ಧದಿಂದಾಗಿ ಸಾಕಷ್ಟು ಪರಿಣಾಮಗಳು ಆಗ್ತಾ ಇದೆ. ಕೇವಲ ಆ ದೇಶಗಳಿಗೆ ಮಾತ್ರ ಇದರಿಂದ ಎಫೆಕ್ಟ್ ಆಗುತ್ತೆ ಅಂತ ಹೇಳಿದ್ರೆ ಅದರ ಅಲ್ಲ ಅನ್ನೋದನ್ನ ಈಗ ಗ್ಯಾಸ್ ಸಿಲಿಂಡರ್ನಿಂದನೇ ನಾವು ಗಮನಿಸ್ತಾ ಇದ್ದೀವಿ. ಇದೀಗ ರೈಸ್ ಮಿಲ್ ಉದ್ಯಮವೂ ಕೂಡ ಬಂದ್ ಆಗುವಂತಹ ಚಾನ್ಸ್ ಇದೆ. ಯಾದಗಿರಿಯಲ್ಲಿ ಅಂತಹ ಸಮಸ್ಯೆ ಉಂಟಾಗಿರುವುದು. ಇದರ ಬಗ್ಗೆ ನಮ್ಮ ರಿಪೋರ್ಟರ್ ಗಣೇಶ್ ಪಾಟೀಲ್ ರಿಯಾಲಿಟಿ ಚೆಕ್ ಮಾಡಿದ್ದಾರೆ. ಮಧ್ಯಪ್ರಾಚ್ಯ ದೇಶಗಳಲ್ಲಿ ಯುದ್ಧ ಮುಂದುವರೆದಿದೆ. ಯುದ್ಧ ನಿಲ್ಲುವ ಲಕ್ಷಣಗಳು ಕಾಣ್ತಾ ಇಲ್ಲ. ಯುದ್ಧದ ಎಫೆಕ್ಟ್ ಎಲ್ಲಾ ಕಡೆ ತಟ್ಟಿದೆ ಅಂತ ಹೇಳ್ಬೇಕಾಗುತ್ತೆ. ಈಗ ಯಾದಗಿರಿ ಜಿಲ್ಲೆಗೂ ಕೂಡ ಯುದ್ಧದ ಎಫೆಕ್ಟ್ ತಟ್ಟಿದೆ. ನಾವು ಯಾದಗಿರಿ ಜಿಲ್ಲೆಯ ಶಂಕರ ರೈಸ್ ಮಿಲ್ ಅಂತಕ್ಕಂತ ರೈಸ್ ಮಿಲ್ ನಲ್ಲಿ ನಾವಿದ್ದೀವಿ. ಇಲ್ಲಿಯ ರೈಸ್ ಮಿಲ್ ಮಾಲೀಕರಿಗೂ ಕೂಡ ಯುದ್ಧದ ಎಫೆಕ್ಟ್ ಸಾಕಷ್ಟು ತಟ್ಟಿದೆ. ಏನು ಪ್ರತಿದಿನ ಏನೋ ಒಂದು 40 ಕ್ವಿಂಟಲ್ ನಷ್ಟು ಇಲ್ಲಿಂದ ಅಕ್ಕಿ ಮುಂಬೈಗೆ ಹೋಗ್ತಾ ಇತ್ತು. ಮುಂಬೈಯಿಂದ ಗಲ್ಫ್ ರಾಷ್ಟ್ರಗಳಿಗೆ ಹೋಗ್ತಾ ಇತ್ತು. ಸೌದಿ ಅರೇಬಿಯಾ, ಕುವೈತ್, ದುಬೈ, ಈ ಸಾಕಷ್ಟು ದೇಶಗಳಿಗೆ ಇಲ್ಲಿನ ಅಕ್ಕಿ ಬಹಳಷ್ಟು ಬೇಡಿಕೆ ಇತ್ತು. ಏನು ಸೋನಾ ಮಸೂರಿ, ಹಮ್ಸ್ ಮತ್ತು RR ಅಂತಕ್ಕಂತ ಸಾಕಷ್ಟು ಬ್ರ್ಯಾಂಡ್ ನ ಅಕ್ಕಿಗಳು ಇಲ್ಲಿಂದ ಬೇರೆ ಗಲ್ಫ್ ರಾಷ್ಟ್ರಗಳಿಗೆ ಹೋಗ್ತಾ ಇದ್ವು. ಈಗ ಇಲ್ಲಿಯ ರೈಸ್ ಮಿಲ್ ನ ಮಾಲೀಕರು ಸಾಕಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಯುದ್ಧದ ಹಿನ್ನೆಲೆ, ಯುದ್ಧದ ಎಫೆಕ್ಟ್ ಅವ್ರಿಗೂ ತಟ್ಟಿದೆ. ಈಗ ರೈಸ್ ಮಿಲ್ ಮಾಲೀಕರು ನಮ್ ಜೊತೆಗಿದ್ದಾರೆ. ಏನೆಲ್ಲ ಅವರಿಗೆ ತೊಂದರೆ ಆಗ್ತಾ ಇದೆ ಅವ್ರನ್ನೇ ಕೇಳೋಣ. ಸರ್, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಸರ್? ಸರ್, ಈ ಗಲ್ಫ್ ವಾರ್ಲಿಂದ ರೇಟ್ಸ್ ಬರ್ತಾ ಇಲ್ಲ, ಆಮೇಲೆ ರೇಟ್ ಹೈಕ್ ಆಗದೆ ಇದೆಲ್ಲ. ಈಗ ಮತ್ತೆ 1 ಮಂತಾಗ ರೈತರದ್ದು ಎಫೆಕ್ಟ್ ಆಗ್ತದೆ, ರೈತರಿಗೆ ಎಫೆಕ್ಟ್ ಆಗ್ತದೆ. ಏನಾದ್ರೆ ಫ್ರೆಶ್ ಕ್ರಾಪ್ ಬರ್ತದ್ರಿ, ವಿದಿನ್ 1 ಮಂತ್ ಸಮ್ಮರ್ ಕ್ರಾಪ್ ಸ್ಟಾರ್ಟ್ ಆಗ್ತದೆ. ಮತ್ತು ಕವಳಿ ರೇಟ್ ಇರಲ್ಲ, ಸೇಲ್ ಇಲ್ಲ ಅಂತಂದ್ರೆ ಕವಳಿ ರೇಟೇ ಬರಲ್ಲ ಸರ್. ಹಿಂಗಾಗಿ ನಮ್ಗೆ ತೊಂದರೆ ಆಗ್ಲಕತ್ತೆ ಸರ್. ಆಮೇಲೆ ಲೇಬರ್ ಕೆಲಸ ಸಿಗಲ್ಲ. ಈಗ ಪ್ರತಿದಿನ ಎಷ್ಟು ಹೋಗ್ತೈತಿ ಸರ್? ಎಷ್ಟು ಟನ್ ಹೋಗ್ತೈತಿ? ಪ್ರತಿದಿನ ನಮ್ಮಲ್ಲಿ ಮ್ಯಾನುಫ್ಯಾಕ್ಚರಿಂಗ್ 20 ಟನ್ಸ್ ಆಗ್ತದೆ. ಇಲ್ಲಿಂದ ಎಕ್ಸ್ಪೋರ್ಟ್ ಆಗ್ತಿತ್ತು. ಬಾಂಬೆ, ಪೂನಾ ಆ ಕಡೆ ಹೋಗ್ತಿತ್ತು ಸರ್. ಈಗ ಏನು ಹೋಗಲ್ಲ. ಇದೇ ರೀತಿ ವಾರ ಮುಂದುವರೆದ್ರೆ ನಾವು ರೈಸ್ ಮಿಲ್ ಅನ್ನ ಬಂದ್ ಮಾಡ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ. ಯಾಕೆಂತಂದ್ರೆ ಬ್ಯಾಂಕ್ ನಲ್ಲಿ ನಾವು ಓಡಿ ಲೋನ್ ತಗೊಂಡಿರ್ತೀವಿ, ಅದಂತೂ ಕಟ್ಲೇಬೇಕು ನಾವು. ಆದ್ರೆ ನಾವು ಹೆಚ್ಚಿನ ಹಣವನ್ನ ಕೊಟ್ಟು ಕವಳಿಯನ್ನ ಖರೀದಿ ಮಾಡಿ ರೈಸ್ ಅನ್ನ ರೆಡಿ ಮಾಡಿದೀವಿ. ಹೀಗಾಗಿ ನಮಗೆ ಸಾಕಷ್ಟು ನಷ್ಟ ಆಗ್ತಾ ಇದೆ. ವಾರ ಎಷ್ಟು ಬೇಗ ನಿಲ್ಲುತ್ತೋ ನಾವು ಅಷ್ಟು ಬೇಗ ಚೇತರಿಸ್ಕೊಳ್ತೀವಿ ಅಂತಕ್ಕಂಥ ಮಾತು ಯಾದಗಿರಿ ಜಿಲ್ಲೆಯ ರೈಸ್ ಮಾಲೀಕರದಾಗಿದೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18.